ರಾಜ್ಯ ರಾಜಧಾನಿಗೆ ಕಾಲಿಟ್ಟಿದೆ ಚೀನಾದ ಹೆಮ್ಮಾರಿ. 2018-19ರಲ್ಲೂ ಇದೇ ಪರಿಸ್ಥಿತಿ ಇತ್ತು. ಅಲ್ಲೆಲ್ಲೋ ದೂರದಲ್ಲಿ ಕೋವಿಡ್ ಕಾಣಿಸ್ಕೊಂಡಿದೆಯಂತೆ ಚೀನಾದಲ್ಲಿ ಅಂತ ಅಂದ್ಕೋತಾ ಇದ್ವಿ. ಆದರೆ ನೋಡ್ತಾ ಇದ್ದಂತೆ ಜಗತ್ತಿಗೆ ವ್ಯಾಪಿಸಿ ಬಿಟ್ಟಿತ್ತು. ಈಗ ಈ HMP ವೈರಸ್ ಬಗ್ಗೆ ಕೂಡ ನಾವು ಸಾಕಷ್ಟು ಮಾಹಿತಿಯನ್ನು ಕಳೆದ 2-3 ದಿವಸಗಳಲ್ಲಿ ಕೊಟ್ವಿ. ಚೀನಾ, ಜಪಾನ್, ಹಾಂಗ್ಕಾಂಗ್ನಲ್ಲೆಲ್ಲ ಕಾಣಿಸ್ಕೊಂಡಿದೆ ಅಂತ. ಐ ಥಿಂಕ್ ದೇಶದ ಮೊದಲ ಕೇಸ್ ಇದು ಅಂತ ಅನಿಸುತ್ತೆ. ಅದು ನಮ್ಮ ಬೆಂಗಳೂರಿನಲ್ಲಿ ಚೀನಾದ ಹೊಸ ವೈರಸ್ ಪತ್ತೆಯಾಗಿದೆ. ರಾಜಧಾನಿಗೆ ಕಾಲಿಟ್ಟಿದೆ ಚೀನಾ ಹೆಮ್ಮಾರಿ. ಬೆಂಗಳೂರಿನಲ್ಲಿ ಚೀನಾದ ಹೊಸ ವೈರಸ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ HMP ವೈರಸ್ ಪತ್ತೆಯಾಗಿರೋದು ಒಂದು ಮಗುವಿನಲ್ಲಿ, 8 ತಿಂಗಳ ಮಗುವಿನಲ್ಲಿ ಕಾಣಿಸ್ಕೊಂಡಿದೆ ಈ HMP ವೈರಸ್. ಸೊ ಈ ವೈರಸ್ ಈಗ ಕಾಣಿಸ್ಕೊಂಡಿರ್ತಕ್ಕಂಥದ್ದು ವಿಪರೀತವಾದ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಚಳಿಗಾಲದಲ್ಲಿ ಈ ರೀತಿ ಉಸಿರಾಟದ ಸಂಬಂಧಿತ ಕೆಲವು ವೈರಸ್ಗಳು ಕಾಣಿಸ್ಕೊಳ್ಳೋದು ಸಹಜ, ಇಲ್ಲ ಅಂತಲ್ಲ. ಆದರೆ ಯಾವ ವೈರಸ್ ಚೀನಾ, ಹಾಂಗ್ಕಾಂಗ್, ಜಪಾನ್ ದೇಶವನ್ನು ನಡುಗಿಸ್ತಾ ಇದೆ, ಆ ವೈರಸ್ ಇವಾಗ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಕಾಣಿಸ್ಕೊಂಡಿದೆ. 8 ತಿಂಗಳ ಮಗುವಿನಲ್ಲಿ HMPV ಕಾಣಿಸ್ಕೊಂಡಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಇದು ರಿಪೋರ್ಟ್, ಬ್ಲಡ್ ರಿಪೋರ್ಟನ್ನು ಬಂದ ನಂತರನೇ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ಇದು ಮೊದಲ ಕೇಸ್. ದೇಶದ ಯಾವ ರಾಜ್ಯದಲ್ಲೂ ಕೂಡ HMP ಕಂಡು ಬಂದಿರತಕ್ಕಂಥದ್ರ ಬಗ್ಗೆ ವರದಿ ಆಗಿರಲಿಲ್ಲ. ಬಟ್ ಮೊದಲ ಕೇಸ್, ಐ ಥಿಂಕ್ ಕೋವಿಡ್ ಮೊದಲ ಸಾವಾಗಿದ್ದು ಕೂಡ ಕರ್ನಾಟಕದಲ್ಲೇ, ಅದು ಕಲಬುರ್ಗಿನಲ್ಲಿ. ಕೋವಿಡ್ ಮೊದಲ ಸಾವಾಗಿದ್ದು ಕಲಬುರ್ಗಿನಲ್ಲಿ, ಇಡೀ ದೇಶದಲ್ಲೇ. ಈ ವೈರಸ್ ಇವಾಗ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಕೂಡ ಫಸ್ಟ್ ಕೇಸ್ ಇದು ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿದೆ. ಜ್ವರ ಬಂದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಮಗುವನ್ನು ದಾಖಲಿಸಲಾಗಿತ್ತು. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ HMPV ಪತ್ತೆ ಆಗಿರೋದು ಆತಂಕಕ್ಕೆ ಸಹಜವಾಗಿ ಕಾರಣ ಆಗ್ತಾ ಇದೆ. ಜ್ವರ ಬಂದ ಹಿನ್ನೆಲೆಯಲ್ಲಿ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿರುತ್ತೆ. 8 ತಿಂಗಳ ಮಗುವನ್ನು ರಕ್ತ ಪರೀಕ್ಷೆ ಮಾಡಿದಾಗ, ಬ್ಲಡ್ ಸ್ಯಾಂಪಲ್ಸ್ ನೋಡಿದಾಗ ಅದರಲ್ಲಿ HMPV ಸೋಂಕು ಪತ್ತೆ ಆಗುತ್ತೆ. ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ 8 ತಿಂಗಳ ಮಗುವಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬಟ್ ಇಲ್ಲಿ ಒಂದು ಕ್ಲಾರಿಟಿ ನಮಗೆ ಸಿಗಬೇಕಾಗಿದೆ. 60 ವರ್ಷಗಳಿಂದ ಈ ವೈರಸ್ಸು ನಮ್ಮ ನಿಮ್ಮ ನಡುವೆ ಕೋ ಎಕ್ಸಿಸ್ಟ್ ಆಗ್ತಾ ಇದೆ. ಅದು ಹಳೆಯ ವೈರಸ್ ಅಥವಾ ಮ್ಯೂಟೆಂಟ್ ಚೀನಾದ ವೈರಸ್ ಅನ್ನೋದು ಒಂದು ಕ್ಲಾರಿಫಿಕೇಶನ್ ನಮಗೆ ಆರೋಗ್ಯ ಇಲಾಖೆಯಿಂದ ಬೇಕಾಗುತ್ತೆ. ಹಳೆಯ ವೈರಸ್ಸೇ ಇಲ್ಲಿ ಸ್ಯಾಂಪಲ್ನಲ್ಲಿ ಡಿಟೆಕ್ಟ್ ಆಗಿದ್ರೆ ನೋ ಪ್ರಾಬ್ಲಮ್. ಬಟ್ ಚೀನಾ, ಹಾಂಗ್ಕಾಂಗ್, ಜಪಾನ್ನಲ್ಲಿ ಈಗ HMPV ಸೋಂಕು ಆರ್ಭಟಿಸ್ತಾ ಇದೆಯಲ್ಲ, ಅದೇ ಸೋಂಕು ಈ ಮಗುವಿಗಿದ್ರೆ ಸಹಜವಾಗಿ ಆತಂಕ ನಾವೆಲ್ಲ ಪಡಬೇಕಾಗತ್ತೆ. ಬಿಕಾಸ್ ಪಾಸಿಟಿವಿಟಿ ರೇಟ್ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಈ ಮಗುವಿಗೆ ಸಂಬಂಧಪಟ್ಟಂತೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ. ಚೀನಾ, ಹಾಂಗ್ಕಾಂಗು, ಜಪಾನು ಇಲ್ಲೆಲ್ಲೂ ಕೂಡ ಟ್ರಾವೆಲ್ ಮಾಡಿದಂತಹ ಹಿಸ್ಟ್ರಿ ಮಗುವಿಗಾಗಲಿ ಅಥವಾ ಕುಟುಂಬಸ್ಥರಿಗಾಗಲಿ ಇಲ್ಲ. ಸೊ ಒಂದು ನಮಗೆ ಕ್ಲಾರಿಫಿಕೇಶನ್ ಬೇಕಾಗಿರೋದು, ಇದು ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂತಹ HMPVನ ಅಥವಾ ಜಗತ್ತಿನಾದ್ಯಂತ ತಲ್ಲಣ ಮೂಡಿಸ್ತಾ ಇರುವಂತಹ HMPVನ ಅನ್ನೋದು ಒಂದು ಕ್ಲಾರಿಟಿ ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಮೊದಲ ಕೇಸ್ ಡಿಟೆಕ್ಟ್ ಆಗಿದೆ. ಬಟ್ ಈ HMPV ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯಿಂದ ಏನೆಲ್ಲ ಮಾಹಿತಿ ಹೊರಬಿದ್ದಿದೆ, ಏನು ಅಪ್ಡೇಟ್ ಮಾಡಿದ್ದಾರೆ ಅವರು ವಿಚಾರ? ಅರವಿಂದ್, ಈಗ ಮೊದಲ ಕೇಸ್ ಪತ್ತೆ ಆಗಿರೋ ಬಗ್ಗೆ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿರುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಮೊದಲ ಕೇಸು ಪತ್ತೆ ಆಗಿದೆ. 8 ತಿಂಗಳ ಮಗು ಬ್ಯಾಪಿಸ್ಟ್ ಆಸ್ಪತ್ರೆಯಲ್ಲಿ ಜ್ವರ ಅಂತೇಳಿ ಚಿಕಿತ್ಸೆಗೆ ಅಂತೇಳಿ ಮಗುವನ್ನ ಕರೆದುಕೊಂಡು ಹೋಗಿರ್ತಾರೆ. ಕರೆದುಕೊಂಡು ಹೋಗಿರುವಂತ ಸಂದರ್ಭದಲ್ಲಿ ರಕ್ತ ಪರೀಕ್ಷೆಯನ್ನ ಮಾಡ್ತಾರೆ. ರಕ್ತ ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಈಗ HMPV ವೈರಸ್ ಇದೆ ಅನ್ನುವಂಥದ್ದು ಕಂಡು ಬಂದಿರುವಂತದ್ದು. ಅಂದ್ರೆ ಇದು ಈ ಮೊದಲೇ ಇಲ್ಲೆಲ್ಲ ಭಾರತದಲ್ಲೂ ಕೂಡ HMPV ವೈರಸ್ ಇದೆ. ಇದೇನು ಹೊಸತೇನಲ್ಲ. ಸಾಮಾನ್ಯವಾಗಿ ಜ್ವರ, ಸೋಂಕು, ತಲೆನೋವು ಅಂತ ಹೋದಂತವರಲ್ಲಿ ಈ ಸೋಂಕು ಇರುತ್ತೆ. ಆ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. 0.5%, 8% ಈ ರೀತಿ ಇದ್ರೆ ಆತಂಕ ಪಡುವಂತದ್ದಿಲ್ಲ. ಆದ್ರೆ 1% ದಾಟಿ ಹೋಗಿದೆ ಇನ್ಫ್ಲೂಯೆನ್ಸ್ ಅನ್ನುವಂತಂದ್ರೆ ಅವರು ಒಂಚೂರು ಆತಂಕ ಪಡ್ಬೇಕಾಗತ್ತೆ. ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಸದ್ಯಕ್ಕೆ ಇದಕ್ಕೆ ಅಂತೇಳಿ ಪ್ರತ್ಯೇಕವಾದಂತ ಟ್ರೀಟ್ಮೆಂಟ್ ಇಲ್ಲ. ಅವ್ರಿಗೆ ಏನಾದ್ರು ಸುಸ್ತಾಗ್ತಾ ಇದೆಯಾ, ಜ್ವರ ಇದೆಯಾ, ಕೆಮ್ಮಿದೆಯಾ, ನೆಗಡೆ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂತ ಮಾತ್ರೆಗಳನ್ನ ಕೊಟ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಈ HMPVಗೆ ಆದಂತ ಪ್ರತ್ಯೇಕವಾದಂತ ಚಿಕಿತ್ಸೆ ಇಲ್ಲ. ಸದ್ಯಕ್ಕೆ ಈಗ ಒಂದು ಕೇಸ್ ಪತ್ತೆ ಆಗಿದೆ. ಈ ರೀತಿ ಬೇರೆ ಜಿಲ್ಲೆಗಳಲ್ಲಿ ಏನಾದ್ರು ಕೇಸ್ ಪತ್ತೆ
ಆಗಿದೆ ಅಂತೇಳಿ ಡಿಟೆಕ್ಟಿವ್ ಮಾಡ್ಲಿಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಆರೋಗ್ಯ ಇಲಾಖೆ ಎಲ್ಲಾ DHOಗಳಿಂದ ಮಾಹಿತಿಯನ್ನು ತರಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಆರೋಗ್ಯ ಇಲಾಖೆ ನೀಡ್ತಾ ಇರುವಂತ ಮಾಹಿತಿಯ ಪ್ರಕಾರವಾಗಿ ಯಾರು ಕೂಡ ಆತಂಕ ಪಡುವಂತದ್ದಿಲ್ಲ, ಆತಂಕ ಪಡುವಂತ ವೈರಸ್ ಇದೇನು ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನ ಅಂದ್ರೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ವೈರಸ್ ಅಷ್ಟೇ ಇದು, ಆ ರೀತಿಯಾದಂತ ಮಾರಣಾಂತಿಕ ಅಥವಾ ಅಪಾಯಕಾರಿ ವೈರಸ್ ಅಲ್ಲ ಅಂತೇಳಿ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸ್ತಾ ಇದೆ. ಸದ್ಯಕ್ಕೆ ಈ ಮಗುವನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾ ಇದ್ದಾರೆ. ವೈದ್ಯರ ನಿಗಾದಲ್ಲಿ ಈ ಮಗು ಇರುವಂತದ್ದು. ಆರೋಗ್ಯವಾಗಿದ್ದ ಮಗು ಕೂಡ ಯಾವುದೇ ರೀತಿ ಆತಂಕ ಪಡುವಂತದ್ದಲ್ಲ. ಜ್ವರಕ್ಕೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು. ಅರವಿಂದ್, ಈ ಚಳಿಗಾಲದಲ್ಲಂತೂ ವೈರಸ್ ಕಾಣಿಸ್ಕೊಳ್ಳೋದು ಸಾಮಾನ್ಯ, ಸಹಜವಾಗಿ ಈ ರೀತಿ ವೈರಸ್ಗಳು ಕಾಣಿಸ್ಕೊಳ್ಳುತ್ತೆ. ಆದರೆ ಯಾವುದೇ ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಆತಂಕ ಏನು ಬೇಡ, ಏನೂ ಅಪಾಯ ಇಲ್ಲ ಅಂತ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲೂ ಈಗ ಈ HMP ಯಾವುದು ಅಂತಕ್ಕಂಥದ್ದನ್ನು ನೋಡಬೇಕು. ಬಹಳ ಮುಖ್ಯವಾಗಿ 2000 ಇಸ್ವಿನಿಂದಲೂ ಕೂಡ ಹೆಚ್ಚು ಕಡಿಮೆ ನಮ್ಮ ಜೊತೆಯಲ್ಲಿ ಈ ವೈರಸ್ ಇದ್ದೇ ಇದೆ. ಅವಾಗೆಲ್ಲ ಕೋವಿಡ್ ಬಂದಾಗಲೂ ಹೇಳ್ತಾ ಇದ್ರು ಇನ್ನು ಮುಂದೆ ನಮ್ಮ ಜೀವನ ಕೋವಿಡ್ ಜೊತೆಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ HMP ಕೂಡ ಇದ್ದೇ ಇದೆ. ಬಟ್ ಯಾವ ವೇರಿಯಂಟ್, ಯಾವ ಮ್ಯೂಟೆಂಟ್ ಆಗಿದೆಯಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಚೀನಾ, ಹಾಂಗ್ಕಾಂಗ್, ಜಪಾನ್ನಲ್ಲಿ ಕಾಣಿಸ್ಕೊಂಡಿರೋದೇ ಇಲ್ಲೂ ಕೂಡ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ಬೇರೆ ಬೇರೆ ದೇಶಗಳಲ್ಲಿ, ಚೀನಾದಲ್ಲಿ, ಹಾಂಗ್ಕಾಂಗ್, ಜಪಾನ್ನಲ್ಲಿ ಕಂಡು ಬಂದಿರುವಂತಹ ವೇರಿಯಂಟ್ ಮತ್ತು ಮ್ಯೂಟೆಂಟ್ ಇದೇ ಇದೆಯಾ? ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಕ್ಕಿದೆಯಾ? ಈಗ ಇಲ್ಲಿ ಡಿಟೆಕ್ಟ್ ಆಗಿರ್ತಕ್ಕಂಥ HMPV ಯಾವ ವೇರಿಯಂಟ್ ಅಂತ? ಯಾವ ವೇರಿಯಂಟ್ ಅನ್ನೋದನ್ನ ಈಗ ಆರೋಗ್ಯ ಇಲಾಖೆ ಪತ್ತೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಚೀನಾ, ಹಾಂಗ್ಕಾಂಗ್ ಹೊರ ದೇಶಗಳಲ್ಲಿ ಯಾವ ರೀತಿ ಅಂತ ಆತಂಕ ಸೃಷ್ಟಿ ಮಾಡ್ತಾ ಇದೆ, ವೈರಸ್ ಜಾಸ್ತಿ ಆಗ್ತಾ ಇದೆ. ಅಲ್ಲಾಗಿರುವಂತ ಮ್ಯೂಟೆಂಟ್ ಏನಾದ್ರು ನಮ್ಮ ದೇಶದಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದನ್ನ ಪತ್ತೆ ಮಾಡ್ಬೇಕಾಗತ್ತೆ. ಅದನ್ನ ಪತ್ತೆ ಮಾಡ್ಲಿಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಈ ಡಿಸೆಂಬರ್ ಇಂದ ಫೆಬ್ರವರಿ, ಮಾರ್ಚ್ ಒಳಗಡೆ ಅಂತೂ ವೈರಸ್ಗಳು ಮ್ಯೂಟೆಂಟ್ ಆಗೋದಂತೂ ಸಾಮಾನ್ಯ. ಅದೇ ಮಾದರಿಯಲ್ಲೇ ಕೂಡ ಈ HMPV ವೈರಸ್ ಕೂಡ ಮ್ಯೂಟೆಂಟ್ ಆಗಿದೆ ಅನ್ನುವಂಥದ್ದು ಕೂಡ ಆರೋಗ್ಯ ಇಲಾಖೆ ಈಗ ಸ್ಪಷ್ಟಪಡಿಸೋದಕ್ಕೆ ಮುಂದಾಗ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಚಳಿಗಾಲದಲ್ಲಿ ವೈರಸ್ ಮ್ಯೂಟೆಂಟ್ ಆದ್ರೂ ಕೂಡ ಅಷ್ಟೊಂದು ಅಪಾಯಕಾರಿನ ಅನ್ನೋದನ್ನು ಕೂಡ ಪತ್ತೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ HMPV ವೈರಸ್ ಎನ್ನುವಂಥದ್ದು ನಮ್ಮ ಜೊತೆನೇ ಇದೆ, ಯಾವುದೇ ರೀತಿಯ ಆತಂಕ ಪಡುವಂತದ್ದಿಲ್ಲ. ಯಾಕೆಂದ್ರೆ ಚಳಿಗಾಲದಲ್ಲಿ ಇದೆಲ್ಲವೂ ಕೂಡ ಸಾಮಾನ್ಯ. ಜೊತೆಗೆ ಒಂದಷ್ಟು ಜನ ಏನು ಈ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಕೋಮಾರ್ಬಿಡ್ ಇರ್ತಾರೆ, ಹಾರ್ಟ್ ಸಮಸ್ಯೆ ಇರುವಂತವ್ರು, ಉಸಿರಾಟದ ಸಮಸ್ಯೆ ಇರುವಂತವ್ರು, ಇಂಥವರೆಲ್ಲವನ್ನು ಕೂಡ ಕೊರೋನಾದಲ್ಲಿ ಕಲಿತ ಪಾಠಗಳನ್ನೇ ಮುಂದುವರಿಸಬೇಕಾಗತ್ತೆ. ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ಬೇಕಾಗತ್ತೆ. ಆಗ ನಮಗೆ ಯಾವುದೇ ರೀತಿ ಆತಂಕ ಇಲ್ಲ. ಈ ಗುಂಪುಗಳಲ್ಲಿ ಸೇರುವಂತದ್ದು, ಗುಂಪಿನಲ್ಲಿ ಸೇರಿದಂತ ಸಂದರ್ಭದಲ್ಲಿ ಈ ಚಳಿಗಾಲದಲ್ಲಿ ಆ ವೈರಸ್ ಬೇಗ ಸ್ಪ್ರೆಡ್ ಆಗುವಂತದ್ದು ಆ ರೀತಿಯಾಗಿರುತ್ತೆ. ಅದರಿಂದ ಒಂಚೂರು ಅಂತರವನ್ನ ಕಾಪಾಡ್ಕೊಳ್ಬೇಕು ಅಂತೇಳಿ ಈಗ ಆರೋಗ್ಯ ಇಲಾಖೆಯವರು ಕೂಡ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಅವರ ಪತ್ತೆ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತ ಅಂಶ ಅಂತಂದ್ರೆ ಮ್ಯೂಟೆಂಟ್ ಯಾವ್ದು ಅನ್ನುವಂಥದ್ದನ್ನ ಈಗ ಆರೋಗ್ಯ ಇಲಾಖೆ ಪತ್ತೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈಗ ಏನಾದ್ರೂ ಟೆಸ್ಟ್ ಮಾಡ್ಲಿಕ್ಕೆ ಮುಂದಾದ್ರೆ, ರಕ್ತ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಮುಂದಾದ್ರೆ ಸಾಕಷ್ಟು HMPV ವೈರಸ್ ಕಾಣಿಸ್ಕೊಳ್ಬಹುದನ್ನ ಹೇಳಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಮೊದಲಿಂದನೂ ಕೂಡ ಇದೆ, ಭಾರತದಲ್ಲಿಯೂ ಕೂಡ ಇದೆ, ನಮ್ಮ ಬೆಂಗಳೂರಿನಲ್ಲೂ ಕೂಡ, ರಾಜ್ಯದಲ್ಲೂ ಕೂಡ ಇರುವಂತದ್ದು. ಈಗ ಚೀನಾದಲ್ಲಿ, ಹೊರ ದೇಶಗಳಲ್ಲಿ ಆತಂಕ ಸೃಷ್ಟಿ ಆದ್ಮೇಲೆ ನಮ್ಮ ಬೆಂಗಳೂರಿನಲ್ಲಿ ಕಾಣಿಸ್ಕೊಡ್ತಾ ಇರ್ತಕ್ಕಂಥ ಫಸ್ಟ್ ಕೇಸ್ ಆಗಿರೋದ್ರಿಂದಾಗಿ ಆರೋಗ್ಯ ಇಲಾಖೆ ಇದನ್ನ ಯಾವ ರೀತಿಯಾಗಿ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳುತ್ತೆ. ಜೊತೆಗೆ ಕೇಂದ್ರದಿಂದಲೂ ಕೂಡ ಗೈಡ್ಲೈನ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಕೇಂದ್ರದಿಂದಲೂ ಕೂಡ ಯಾವುದೇ ರೀತಿಯಂತ ಗೈಡ್ಲೈನ್ಸ್ ಬಂದಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಅವರು ಕೂಡ ಇದ್ರ ಬಗ್ಗೆ ಸಭೆಯನ್ನು ಕೂಡ ಮಾಡಿಲ್ಲ. ಅರವಿಂದ್, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್.